ಈ ನಡುವೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಈ ರೇಣುಕಾಸ್ವಾಮಿ, ರಾಗಿಣಿ ಮತ್ತು ಶುಭಾ ಪೂಂಜಾಗೆ ಕೂಡ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಟಿಯರು ಕೂಡ ಮಾತನಾಡಿದ್ದಾರೆ. ಅಶ್ಲೀಲ ಮೆಸೇಜ್ ಸುದ್ದಿಯನ್ನ ಇಬ್ಬರು ನಟಿಯರು ತಳ್ಳಿಹಾಕಿದ್ದಾರೆ. ಯಾವುದೇ ಅಶ್ಲೀಲ ಸಂದೇಶ ನನ್ನ ಪರ್ಸನಲ್ ಖಾತೆಗೆ ಬಂದಿಲ್ಲ. ನನ್ನ ಹೆಸರಲ್ಲಿ ಅನೇಕ ಫ್ಯಾನ್ಸ್ ಪೇಜ್ಗಳಿವೆ. ಅಶ್ಲೀಲ ಸಂದೇಶಗಳು ನನಗೆ ಬಂದಿರೋ ಮಾಹಿತಿ ನನಗಿಲ್ಲ ಅಂತ ಪಬ್ಲಿಕ್ ಟಿವಿಗೆ ನಟಿ ರಾಗಿಣಿ ಮತ್ತು ಶುಭಾ ಪೂಂಜಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಗಿಣಿ ಮತ್ತು ಶುಭಾ ಪೂಂಜಾ ಇಬ್ಬರಿಗೂ ಕೂಡ ಯಾವುದೇ ಆ ಥರದ ಅಶ್ಲೀಲ ಮೆಸೇಜ್ ಹೋಗಿರೋದ್ರ ಬಗ್ಗೆ ಅವ್ರಿಗೆ ಯಾವುದೋ ಮಾಹಿತಿ ಇಲ್ಲವಂತೆ. ಆ ಥರದ ಮಾಹಿತಿ ಬರ್ತಿತ್ತು. ಯಾಕೆಂದರೆ ರೇಣುಕಾಸ್ವಾಮಿ ಈ ಥರ ನಟಿಯರಿಗೆ ವಿಶೇಷವಾಗಿ ಸಾಕಷ್ಟು ಮೆಸೇಜ್ಗಳನ್ನು ಮಾಡ್ತಾ ಇದ್ದಿದ್ದು ಅಂತ. ರೇಣುಕಾಸ್ವಾಮಿ ಮೊಬೈಲೇ ಸಿಗಲಿಲ್ಲ ರೀಟ್ರೀವ್ ಮಾಡೋದಕ್ಕೆ. ಬಟ್ ಇವರನ್ನ ಕೇಳಿದಾಗ ಇಲ್ಲ, ನಮಗೆ ಆ ಥರದ್ದು ಯಾವುದೇ ಮಾಹಿತಿ ಇಲ್ಲ, ನನ್ನ ಪರ್ಸ್ನಲ್ ಅಕೌಂಟ್ಗಂತೂ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ರಾಗಿಣಿ ಮತ್ತು ಶುಭಾ ಪೂಂಜಾ ಇಬ್ಬರು ಕೂಡ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಥರ ಏನಾದರೂ ಇದ್ದರೆ ಅದು ಅವರವರು ವೈಯಕ್ತಿಕವಾಗಿ ಬೇಕಾದ್ರೆ ದೂರನ್ನು ದಾಖಲು ಮಾಡ್ಕೋಬಹುದು. ಬಟ್ ಈಗ ಇದೆಲ್ಲ ಇಷ್ಟು ಕತೆ ಆಗಿರೋದ್ರಿಂದ ನಮಗೆ ಅದೇನೋ ಗೌತಮ್ KS ಅಂತನೋ ಏನೋ ಒಂದು ಅಕೌಂಟ್ ಆತ ಹ್ಯಾಂಡ್ಲ್ ಮಾಡ್ತಾ ಇದ್ದ, ಆ ಅಕೌಂಟಿಂದ ನಮಗೆ ಯಾವುದೇ ಮೆಸೇಜ್ ಬಂದಿಲ್ಲ. ಇದನ್ನು ಅವರಿಬ್ಬರೂ ಕೂಡ ಹೇಳಿದ್ದಾರೆ. ಬಟ್ ಕೆಲವರು ಹೇಳಿದರು, ನನಗೂ ಕೂಡ ಈ ಥರ ಮೆಸೇಜ್ ಬಂದಿತ್ತು ಅಂತ ನೇರವಾಗೇ ಹೇಳಿದರು. ಅವರು ಕೂಡ ಚಿತ್ರನಟಿಯರೇ, ಬಟ್ ಅಷ್ಟು ದೊಡ್ಡ ಖ್ಯಾತನಾಮರಲ್ಲ. ಬಟ್ ಅವ್ರಿಗೂ ಕೂಡ ಬಂದಿತ್ತು ಅಂತ ಹಿಂದೆ ಮೀಡಿಯಾ ಮುಂದೆ ಅವ್ರು ಮಾತನಾಡಿದ್ದಾರೆ, ನನಗೂ ಕಳಿಸಿದ್ದ ಅಂತನ್ಬಿಟ್ಟು. ಸೊ ಹಾಗಾಗಿ ಗೊತ್ತಿಲ್ಲ, ರೇಣುಕಾಸ್ವಾಮಿ ಮೊಬೈಲೇ ಸಿಕ್ಬಿಟ್ಟಿದ್ದರೆ ರೀಟ್ರೀವ್ ಮಾಡಿದಾಗ ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು ಯಾರ್ಯಾರಿಗೆ ಈತ ಮೆಸೇಜ್ ಮಾಡಿರೋದೇ ನಿಜ. ಆದರೆ ಬಟ್ ಆ ಮೊಬೈಲು ರಾಜಕಾಲುವೆನಲ್ಲಿ ಹೋಗಿದ್ರಿಂದ, ಕೊಚ್ಕೊಂಡು ಹೋಗಿದ್ರಿಂದ ಆ ಮೊಬೈಲ್ ಸಿಗಲೇ ಇಲ್ಲ ಕೊನೆಗೂ ಕೂಡ ಇವರಿಗೆ. ಹಾಗಾಗಿ ಅದನ್ನು ರೀಟ್ರೀವ್ ಮಾಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಉಳಿದ ಆರೋಪಿಗಳೇನಿದ್ದಾರೆ ಅವ್ರ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು, ಅದನ್ನು ರೀಟ್ರೀವ್ ಮಾಡಿದ್ರು, ಅದರಲ್ಲಿ ಒಂದಷ್ಟು ಮಾಹಿತಿ ಸಿಕ್ತು. ಬಟ್ ರೇಣುಕಾಸ್ವಾಮಿ ಮೊಬೈಲ್ ಸಿಗಬೇಕಲ್ಲ, ಸಿಗಲಿಲ್ಲ. ಹಾಗಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ.